ಸರ್ಕಾರಕ್ಕೆ ಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಮದುರೈ ದೇಗುಲ ದೀಪೋತ್ಸವ ವಿವಾದ, ಹೈಕೋರ್ಟ್ನಲ್ಲಿ ಹಿಂದೂಗಳಿಗೆ ದೊಡ್ಡ ಗೆಲುವು. ಕೋಟ್ಯಾನುಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ ತಮಿಳುನಾಡಿನ ತಿರುಪಾರಂ ಕುಂದ್ರಂ ಬೆಟ್ಟದಲ್ಲಿ ದೀಪೋತ್ಸವ ವಿವಾದಕ್ಕೆ ಮದ್ರಾಸ್ ಹೈಕೋರ್ಟ್ ಮಂಗಳ ಹಾಡಿದೆ. ಕಡ್ಡಾಯವಾಗಿ ದೀಪೋತ್ಸವ ಹಮ್ಮಿಕೊಳ್ಳುವಂತೆ ತಿರುಪಾರಂ ಕುಂದ್ರಂ ದೇಗುಲದ ಆಡಳಿತಕ್ಕೆ ಕೋರ್ಟ್ ಸೂಚಿಸಿದೆ. ಹಿಂದೂಗಳಿಗೆ ಅತಿ ದೊಡ್ಡ ಗೆಲುವು ಸಿಕ್ಕಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗ. ರಾಜಕೀಯ ಕಾರಣಕ್ಕೆ ಧಾರ್ಮಿಕ ವಿಚಾರ ಬಳಸಬೇಡಿ. ದೀಪ ಬೆಳಗುವುದರಿಂದ ಶಾಂತಿಗೆ ಭಂಗ ಬರುವುದಿಲ್ಲ ಅಂತ ತಮಿಳುನಾಡು ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ಸಾರ್ವಜನಿಕ ಶಾಂತಿಗೆ ಭಂಗ ಅನ್ನೋದು ಕಾಲ್ಪನಿಕ ಭೂತ. ಈ ವಿವಾದಕ್ಕೆ ಸರ್ಕಾರ ಪ್ರಾಯೋಜಕತ್ವದಿಂದ ಮಾತ್ರ ಸಾಧ್ಯ ಅಂತ ಸ್ಟಾಲಿನ್ ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹೈಕೋರ್ಟ್ ಆದೇಶ ಸ್ವಾಗತಿಸಿದ ಅಣ್ಣಾಮಲೈ. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ನೀಡಿದ ಆದೇಶವನ್ನ ಬಿಜೆಪಿ ಮುಖಂಡ ಅಣ್ಣಾಮಲೈ ಸ್ವಾಗತಿಸಿದ್ದಾರೆ. ಬಲಿಷ್ಠ ರಾಜ್ಯ ಸರ್ಕಾರ ಹೇಗೆ ಭಯ ಮೂಡಿಸಬಹುದು ಅನ್ನೋದನ್ನು ಊಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ ಅಂತ ಕಿಡಿಕಾರಿದ್ದಾರೆ. ವರ್ಷದಲ್ಲಿ ನಿರ್ದಿಷ್ಟವಾಗಿ ಒಂದು ದಿನ ದೀಪ ಬೆಳಗುವುದರಿಂದ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಆಗುತ್ತದೆ ಅನ್ನೋದು ಭಯ ಮೂಡಿಸುವ ಯತ್ನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರುಳ್ಮಿಗು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಹಚ್ಚುವ ದೀಪಾತೂನ್ ಸ್ಥಳ ಸಂಬಂಧ ವಿವಾದ ಉಂಟಾಗಿತ್ತು. ಬೆಟ್ಟದ ಮೇಲೆ ಇರುವ ಸಿಕಂದರ್ ಬಾದ್ಶಾ ದರ್ಗಾದ ಸಮೀಪದ ಕಲ್ಲಿನ ಕಂಬದಲ್ಲಿ ದೀಪ ಬೆಳಗುವುದನ್ನು ನಿಷೇಧಿಸಲು ಸ್ಟಾಲಿನ್ ಸರ್ಕಾರ ಮುಂದಾಗಿತ್ತು. ಈ ಮೊದಲು ಏಕಸದಸ್ಯ ಪೀಠ ದೀಪೋತ್ಸವಕ್ಕೆ ಅವಕಾಶ ನೀಡಿತ್ತು. ಇದನ್ನ ಪ್ರಶ್ನಿಸಿ ಸ್ಟಾಲಿನ್ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ ದೀಪೋತ್ಸವಕ್ಕೆ ಅವಕಾಶ ನೀಡಿದ್ದು ಹಿಂದೂಗಳಿಗೆ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸರ್ಕಾರಕ್ಕೆ ಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಮದುರೈ ದೇಗುಲ ದೀಪೋತ್ಸವ ವಿವಾದ, ಹೈಕೋರ್ಟ್ನಲ್ಲಿ ಹಿಂದೂಗಳಿಗೆ ದೊಡ್ಡ ಗೆಲುವು. ಕೋಟ್ಯಾನುಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ ತಮಿಳುನಾಡಿನ ತಿರುಪಾರಂ ಕುಂದ್ರಂ ಬೆಟ್ಟದಲ್ಲಿ ದೀಪೋತ್ಸವ ವಿವಾದಕ್ಕೆ ಮದ್ರಾಸ್ ಹೈಕೋರ್ಟ್ ಮಂಗಳ ಹಾಡಿದೆ. ಕಡ್ಡಾಯವಾಗಿ ದೀಪೋತ್ಸವ ಹಮ್ಮಿಕೊಳ್ಳುವಂತೆ ತಿರುಪಾರಂ ಕುಂದ್ರಂ ದೇಗುಲದ ಆಡಳಿತಕ್ಕೆ ಕೋರ್ಟ್ ಸೂಚಿಸಿದೆ. ಹಿಂದೂಗಳಿಗೆ ಅತಿ ದೊಡ್ಡ ಗೆಲುವು ಸಿಕ್ಕಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗ. ರಾಜಕೀಯ ಕಾರಣಕ್ಕೆ ಧಾರ್ಮಿಕ ವಿಚಾರ ಬಳಸಬೇಡಿ. ದೀಪ ಬೆಳಗುವುದರಿಂದ ಶಾಂತಿಗೆ ಭಂಗ ಬರುವುದಿಲ್ಲ ಅಂತ ತಮಿಳುನಾಡು ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ಸಾರ್ವಜನಿಕ ಶಾಂತಿಗೆ ಭಂಗ ಅನ್ನೋದು ಕಾಲ್ಪನಿಕ ಭೂತ. ಈ ವಿವಾದಕ್ಕೆ ಸರ್ಕಾರ ಪ್ರಾಯೋಜಕತ್ವದಿಂದ ಮಾತ್ರ ಸಾಧ್ಯ ಅಂತ ಸ್ಟಾಲಿನ್ ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹೈಕೋರ್ಟ್ ಆದೇಶ ಸ್ವಾಗತಿಸಿದ ಅಣ್ಣಾಮಲೈ. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ನೀಡಿದ ಆದೇಶವನ್ನ ಬಿಜೆಪಿ ಮುಖಂಡ ಅಣ್ಣಾಮಲೈ ಸ್ವಾಗತಿಸಿದ್ದಾರೆ. ಬಲಿಷ್ಠ ರಾಜ್ಯ ಸರ್ಕಾರ ಹೇಗೆ ಭಯ ಮೂಡಿಸಬಹುದು ಅನ್ನೋದನ್ನು ಊಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ ಅಂತ ಕಿಡಿಕಾರಿದ್ದಾರೆ. ವರ್ಷದಲ್ಲಿ ನಿರ್ದಿಷ್ಟವಾಗಿ ಒಂದು ದಿನ ದೀಪ ಬೆಳಗುವುದರಿಂದ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಆಗುತ್ತದೆ ಅನ್ನೋದು ಭಯ ಮೂಡಿಸುವ ಯತ್ನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರುಳ್ಮಿಗು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಹಚ್ಚುವ ದೀಪಾತೂನ್ ಸ್ಥಳ ಸಂಬಂಧ ವಿವಾದ ಉಂಟಾಗಿತ್ತು. ಬೆಟ್ಟದ ಮೇಲೆ ಇರುವ ಸಿಕಂದರ್ ಬಾದ್ಶಾ ದರ್ಗಾದ ಸಮೀಪದ ಕಲ್ಲಿನ ಕಂಬದಲ್ಲಿ ದೀಪ ಬೆಳಗುವುದನ್ನು ನಿಷೇಧಿಸಲು ಸ್ಟಾಲಿನ್ ಸರ್ಕಾರ ಮುಂದಾಗಿತ್ತು. ಈ ಮೊದಲು ಏಕಸದಸ್ಯ ಪೀಠ ದೀಪೋತ್ಸವಕ್ಕೆ ಅವಕಾಶ ನೀಡಿತ್ತು. ಇದನ್ನ ಪ್ರಶ್ನಿಸಿ ಸ್ಟಾಲಿನ್ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ ದೀಪೋತ್ಸವಕ್ಕೆ ಅವಕಾಶ ನೀಡಿದ್ದು ಹಿಂದೂಗಳಿಗೆ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸರ್ಕಾರಕ್ಕೆ ಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಮದುರೈ ದೇಗುಲ ದೀಪೋತ್ಸವ ವಿವಾದ, ಹೈಕೋರ್ಟ್ನಲ್ಲಿ ಹಿಂದೂಗಳಿಗೆ ದೊಡ್ಡ ಗೆಲುವು. ಕೋಟ್ಯಾನುಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ
ತಮಿಳುನಾಡಿನ ತಿರುಪಾರಂ ಕುಂದ್ರಂ ಬೆಟ್ಟದಲ್ಲಿ ದೀಪೋತ್ಸವ ವಿವಾದಕ್ಕೆ ಮದ್ರಾಸ್ ಹೈಕೋರ್ಟ್ ಮಂಗಳ ಹಾಡಿದೆ. ಕಡ್ಡಾಯವಾಗಿ ದೀಪೋತ್ಸವ ಹಮ್ಮಿಕೊಳ್ಳುವಂತೆ ತಿರುಪಾರಂ ಕುಂದ್ರಂ ದೇಗುಲದ ಆಡಳಿತಕ್ಕೆ ಕೋರ್ಟ್ ಸೂಚಿಸಿದೆ. ಹಿಂದೂಗಳಿಗೆ ಅತಿದೊಡ್ಡ ಗೆಲುವು ಸಿಕ್ಕಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗ. ರಾಜಕೀಯ ಕಾರಣಕ್ಕೆ ಧಾರ್ಮಿಕ ವಿಚಾರ ಬಳಸಬೇಡಿ. ದೀಪ ಬೆಳಗುವುದರಿಂದ ಶಾಂತಿಗೆ ಭಂಗ ಬರುವುದಿಲ್ಲ ಅಂತ ತಮಿಳುನಾಡು ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ಸಾರ್ವಜನಿಕ ಶಾಂತಿಗೆ ಭಂಗ ಅನ್ನೋದು ಕಾಲ್ಪನಿಕ ಭೂತ. ಈ ವಿವಾದಕ್ಕೆ ಸರ್ಕಾರ ಪ್ರಾಯೋಜಕತ್ವದಿಂದ ಮಾತ್ರ ಸಾಧ್ಯ ಅಂತ ಸ್ಟಾಲಿನ್ ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹೈಕೋರ್ಟ್ ಆದೇಶ ಸ್ವಾಗತಿಸಿದ ಅಣ್ಣಾಮಲೈ. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ನೀಡಿದ ಆದೇಶವನ್ನ ಬಿಜೆಪಿ ಮುಖಂಡ ಅಣ್ಣಾಮಲೈ ಸ್ವಾಗತಿಸಿದ್ದಾರೆ. ಬಲಿಷ್ಠ ರಾಜ್ಯ ಸರ್ಕಾರ ಹೇಗೆ ಭಯ ಮೂಡಿಸಬಹುದು ಅನ್ನೋದನ್ನು ಊಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ ಅಂತ ಕಿಡಿಕಾರಿದ್ದಾರೆ. ವರ್ಷದಲ್ಲಿ ನಿರ್ದಿಷ್ಟವಾಗಿ ಒಂದು ದಿನ ದೀಪ ಬೆಳಗುವುದರಿಂದ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಆಗುತ್ತದೆ ಅನ್ನೋದು ಭಯ ಮೂಡಿಸುವ ಯತ್ನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರುಳ್ಮಿಗು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಹಚ್ಚುವ ದೀಪಾತೂನ್ ಸ್ಥಳ ಸಂಬಂಧ ವಿವಾದ ಉಂಟಾಗಿತ್ತು. ಬೆಟ್ಟದ ಮೇಲೆ ಇರುವ ಸಿಕಂದರ್ ಬಾದ್ಶಾ ದರ್ಗಾದ ಸಮೀಪದ ಕಲ್ಲಿನ ಕಂಬದಲ್ಲಿ ದೀಪ ಬೆಳಗುವುದನ್ನು ನಿಷೇಧಿಸಲು ಸ್ಟಾಲಿನ್ ಸರ್ಕಾರ ಮುಂದಾಗಿತ್ತು. ಈ ಮೊದಲು ಏಕಸದಸ್ಯ ಪೀಠ ದೀಪೋತ್ಸವಕ್ಕೆ ಅವಕಾಶ ನೀಡಿತ್ತು. ಇದನ್ನ ಪ್ರಶ್ನಿಸಿ ಸ್ಟಾಲಿನ್ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ ದೀಪೋತ್ಸವಕ್ಕೆ ಅವಕಾಶ ನೀಡಿದ್ದು ಹಿಂದೂಗಳಿಗೆ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸರ್ಕಾರಕ್ಕೆ ಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಮದುರೈ ದೇಗುಲ ದೀಪೋತ್ಸವ ವಿವಾದ. ಹೈಕೋರ್ಟ್ನಲ್ಲಿ ಹಿಂದೂಗಳಿಗೆ ದೊಡ್ಡ ಗೆಲುವು. ಕೋಟ್ಯಾನುಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ ತಮಿಳುನಾಡಿನ ತಿರುಪಾರಂ ಕುಂದ್ರಂ ಬೆಟ್ಟದಲ್ಲಿ ದೀಪೋತ್ಸವ ವಿವಾದಕ್ಕೆ ಮದ್ರಾಸ್ ಹೈಕೋರ್ಟ್ ಮಂಗಳ ಹಾಡಿದೆ. ಕಡ್ಡಾಯವಾಗಿ ದೀಪೋತ್ಸವ ಹಮ್ಮಿಕೊಳ್ಳುವಂತೆ ತಿರುಪಾರಂ ಕುಂದ್ರಂ ದೇಗುಲದ ಆಡಳಿತಕ್ಕೆ ಕೋರ್ಟ್ ಸೂಚಿಸಿದೆ. ಹಿಂದೂಗಳಿಗೆ ಅತಿದೊಡ್ಡ ಗೆಲುವು ಸಿಕ್ಕಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗ. ರಾಜಕೀಯ ಕಾರಣಕ್ಕೆ ಧಾರ್ಮಿಕ ವಿಚಾರ ಬಳಸಬೇಡಿ. ದೀಪ ಬೆಳಗುವುದರಿಂದ ಶಾಂತಿಗೆ ಭಂಗ ಬರುವುದಿಲ್ಲ ಅಂತ ತಮಿಳುನಾಡು ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ಸಾರ್ವಜನಿಕ ಶಾಂತಿಗೆ ಭಂಗ ಅನ್ನೋದು ಕಾಲ್ಪನಿಕ ಭೂತ. ಈ ವಿವಾದಕ್ಕೆ ಸರ್ಕಾರ ಪ್ರಾಯೋಜಕತ್ವದಿಂದ ಮಾತ್ರ ಸಾಧ್ಯ ಅಂತ ಸ್ಟಾಲಿನ್ ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹೈಕೋರ್ಟ್ ಆದೇಶ ಸ್ವಾಗತಿಸಿದ ಅಣ್ಣಾಮಲೈ. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ನೀಡಿದ ಆದೇಶವನ್ನ ಬಿಜೆಪಿ ಮುಖಂಡ ಅಣ್ಣಾಮಲೈ ಸ್ವಾಗತಿಸಿದ್ದಾರೆ. ಬಲಿಷ್ಠ ರಾಜ್ಯ ಸರ್ಕಾರ ಹೇಗೆ ಭಯ ಮೂಡಿಸಬಹುದು ಅನ್ನೋದನ್ನು ಊಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ ಅಂತ ಕಿಡಿಕಾರಿದ್ದಾರೆ. ವರ್ಷದಲ್ಲಿ ನಿರ್ದಿಷ್ಟವಾಗಿ ಒಂದು ದಿನ ದೀಪ ಬೆಳಗುವುದರಿಂದ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಆಗುತ್ತದೆ ಅನ್ನೋದು ಭಯ ಮೂಡಿಸುವ ಯತ್ನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರುಳ್ಮಿಗು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಹಚ್ಚುವ ದೀಪಾತೂನ್ ಸ್ಥಳ ಸಂಬಂಧ ವಿವಾದ ಉಂಟಾಗಿತ್ತು. ಬೆಟ್ಟದ ಮೇಲೆ ಇರುವ ಸಿಕಂದರ್ ಬಾದ್ಶಾ ದರ್ಗಾದ ಸಮೀಪದ ಕಲ್ಲಿನ ಕಂಬದಲ್ಲಿ ದೀಪ ಬೆಳಗುವುದನ್ನು ನಿಷೇಧಿಸಲು ಸ್ಟಾಲಿನ್ ಸರ್ಕಾರ ಮುಂದಾಗಿತ್ತು. ಈ ಮೊದಲು ಏಕಸದಸ್ಯ ಪೀಠ ದೀಪೋತ್ಸವಕ್ಕೆ ಅವಕಾಶ ನೀಡಿತ್ತು. ಇದನ್ನ ಪ್ರಶ್ನಿಸಿ ಸ್ಟಾಲಿನ್ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ ದೀಪೋತ್ಸವಕ್ಕೆ ಅವಕಾಶ ನೀಡಿದ್ದು ಹಿಂದೂಗಳಿಗೆ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.